ಇನ್ನು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ವಿಧಾನಸೌಧದಲ್ಲಿ ಇವತ್ತು ಸಿಎಂ ನೇತೃತ್ವದಲ್ಲಿ ದಸರಾ ರೂಪರೇಷೆ ಕುರಿತು ಚರ್ಚೆ ನಡೆಯಿತು. ಆಗಸ್ಟ್ 26ರಂದು ದಸರಾ ಗಜಪಡೆ ಅರಮನೆಯನ್ನು ಪ್ರವೇಶ ಮಾಡುತ್ತೆ. ಅಕ್ಟೋಬರ್ 11ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಯಾಗುತ್ತೆ. ಅಕ್ಟೋಬರ್ 21ರಂದು ವಿಶ್ವಪ್ರಸಿದ್ಧ ಜಂಬೂ ಸವಾರಿ ನಡೆಯಲಿದೆ. 11 ದಿನಗಳ ಕಾಲ ವೈಭವದ ದಸರಾ ಆಚರಣೆ ಮಾಡೋದಾಗಿ ಸಿಎಂ ಹೇಳಿದ್ರು. ಇನ್ನು ದಸರಾದಲ್ಲಿ ಮೊದಲ ಸಲ ಕಂಬಳ ಆಯೋಜನೆ ಕುರಿತು ಚರ್ಚೆ ಕೂಡ ನಡೆಯಿತು. ಆದರೆ ಮೈಸೂರು ಸಂಸದ ರಾಜವಂಶಸ್ಥ ಯದುವೀರ್ ಒಡೆಯರ್ ಮಾತ್ರ ಇದಕ್ಕೆ ಆಕ್ಷೇಪ ಎತ್ತಿದ್ರು. ಅಂತಿಮವಾಗಿ ಮೈಸೂರಿನಲ್ಲಿ ಕಂಬಳ ಆಯೋಜನೆಗೆ ಸಿಎಂ ಅವಕಾಶ ನೀಡಿದ್ದಾರೆ ಅಂತ ಹೇಳಿ ಕಂಬಳ ಸಮಿತಿ ಅಧ್ಯಕ್ಷ ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ಅದನ್ನು ನಾವು ಉಳಿಸ್ಕೊಂಡು ದಸರಾ ಆಚರಣೆಯನ್ನ 9 ದಿನಗಳ ಕಾಲ ದುಃಖವನ್ನು ದೂರ ಮಾಡುವಂಥ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದರೆ ಈ ವರ್ಷ ಪರಂಪರೆಯನ್ನು ಹೋದ ವರ್ಷ ಯಾವ ರೀತಿ ಇತ್ತು, ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಇದು ಈ ವರ್ಷ 11 ದಿನಗಳ ಕಾಲ ಮಾಡಬೇಕಾದಂಥ ಒಂದು ಪದ್ಧತಿ ಈ ಒಂದು ನಮ್ಮ ಮೈಸೂರು ಪಂಚಾಂಗದಲ್ಲಿ ಅದನ್ನು ನಮೂದೇ ಆಗಿರೋದ್ರಿಂದ ಅದನ್ನು ನಾವು ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನಾನು ನಮಗೆಲ್ಲ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಆಯಿತು ಗುರು ಸಿಗ್ನಲ್ ಒಂದು ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಹೋಗಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ತಯಾರಿಗಳು ಏನು ಬೇಕು ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯಿತು ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ ಅಂತ ಹೇಳಿ. ತಯಾರಿಗೆ ಎಷ್ಟು ತಿಂಗಳು ಸಮಯ ಆ ಥರದ್ದು ಏನಾದ್ರು ಬೇಕು? ನಮಗೆ 2 ತಿಂಗಳು ಮಿನಿಮಮ್ 2 ತಿಂಗಳು ಬೇಕಾಗ್ತದೆ. ನಾವು ಈಗಲೇ ಶುರು ಮಾಡಬೇಕಾಗ್ತದೆ. ಮುಂದೆ 17 ತಾರೀಕು ಮೊದಲು ನಾವು ಕರೆ ಏನು ಇದಿದೆ ಶಿಲಾನ್ಯಾಸ ಅದನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡುವಂಥ